ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿಲ್ಲಿ ಏನೋ ಒಂದು ಐಟಮ್ನ ಹುಡ್ಕೊಂಡು ಸೂಪರ್ ಮಾರ್ಕೆಟಿಗೆ ಬಂದಿದ್ದೇವೆ. ಅದಿಲ್ಲಿ ಸಿಗ್ತಾ ಇಲ್ವಾ ಅಂತ ಹೇಳ್ತೀನಿ. ಎಲ್ಲ ಕಡೆ ಹುಡ್ಕಿದ್ದು ಇಲ್ಲಿ ನಮಗ್ ಬೇಕಾಗಿರೋ ತರದ್ದು ಇರ್ಲಿಲ್ಲ, ಬೇರೆ ತರದ್ದೇ ಇತ್ತು. ಅಂದ್ರೆ ಈ ಪಾತ್ರೆ ಎಲ್ಲ ಇಡೋದು ಸ್ಟೀಲ್ ಟ್ರೇ ಆಯ್ತು ಮಿತ್ತದಿಲ್ಲ, ಅದು ನಮಗೆ ಬೇಕಾಗಿರೋ ತರದ್ದು ಟ್ರೇ ಇಲ್ಲಿ ಸಿಕ್ಕಿಲ್ಲ. ನಾವು ಬಂದಿರೋದೇ ಬೇರೆ ದಿಕ್ಕಿ, ಅದರಲ್ಲಿ ತಗೊಂಡಿರೋದೇ ಬೇರೆ ಐಟಮ್ಸ್. ಅದೇನಂತ ತೋರಿಸ್ತೀನಿ. ಅಲ್ಲಿಂದ ನಾವು ಈ ಸಲ ಮಟನ್ ಶಾಪಿಗೆ ಬಂದ್ವಿ. ಮಟನ್ ಬಿರಿಯಾನಿ ಮಾಡೋಣ ಅಂತ. ಮಟನ್ ಕೆಜಿಗೆ 900 ರುಪೀಸ್, ನಾವು ತಗೊಂಡಿರೋದು 1000 ರುಪೀಸ್ ಆಯಿತು ಮಟನ್ಗೆ. ನನಗೆ ಮಟನ್ ಅಷ್ಟು ಇಷ್ಟ ಇಲ್ಲ, ಆದರೂ ಬಿರಿಯಾನಿ ತಿನ್ನೋದು ಹಸ್ಬೆಂಡಿಗೆ ಇಷ್ಟ ಮಟನ್, ಅದಕ್ಕೆ ತಗೊಳ್ಳೋಣ ಅಂತ ಬಂದ್ವಿ. ಇವಳಿಗೆ ಇಲ್ಲಿ ನೋಡಿ ಯಾರೋ ಫ್ರೆಂಡ್ ಸಿಕ್ಕಿದ್ಲು, ಅದೇ ಮಾತಾಡ್ತಾ ಇದ್ದಾಳೆ. ಅಲ್ಲೇ ಬರ್ತಾ ಚಿಕನ್ ನೂಡಲ್ಸ್ ತಗೊಳ್ಳೋಣ ಅಂತ ಬಂದ್ವಿ. ನನಗೆ ಚಿಕನ್ ನೂಡಲ್ಸ್ ಮತ್ತು ಅತ್ತೆ ವೆಜ್, ಹಾಗಾಗಿ ಅವ್ರಿಗೆ ವೆಜ್ ನೂಡಲ್ಸ್. ನೋಡಿ ಇವಳು ಕೈನಲ್ಲಿ ಇಟ್ಕೊಂಡಿದ್ದಾಳಲ್ಲ, ಇದೇ ಅಲ್ಲಿ ನಾವು ಟ್ರೇ ತಗೊಳ್ಳೋದಕ್ಕಂತ ಹೋಗಿ ತಗೊಂಡಿದ್ದು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಅದೇನಂತ. ಅಲ್ಲಿಂದ ನಮಗೆ ಇನ್ನು ಮತ್ತು ಎಲ್ಲ ಪರ್ಚೇಸ್ ಮಾಡೋದಿತ್ತು. ಸೊ ವೆಜಿಟೇಬಲ್ಸ್ ಎಲ್ಲ ಬೇಕಿತ್ತು. ನೋಡಿ ನನ್ನ ಹಸ್ಬೆಂಡ್ ಇಲ್ಲಿ ಟೊಮ್ಯಾಟೊ ಪಿಕ್ ಮಾಡ್ತಾ ಇದ್ದಾರೆ. ಹಾಗೆ ಬಿರಿಯಾನಿಗೆ ಏನೇನೆಲ್ಲ ಐಟಮ್ಸ್ ಬೇಕು ನೋಡಿ ಅದನ್ನೆಲ್ಲ ತಗೊಂಡು ನಾವು ಮತ್ತೆ ಹೊರಟ್ವಿ. ಮನೆಗೆ ಬಂದ್ವಿ. ನೋಡಿ ಇದೇ ಅಲ್ಲಿ ತಗೊಂಡಿರೋದು. ಇದು ಫ್ರಿಡ್ಜ್ ಅಥವಾ ಕಿಚನ್ ಶೆಲ್ಫ್ ಮೇಲೆ ಹಾಕೋ ಕವರ್. ಇಲ್ಲಿ ನಂಗೆ ಪೋಕ್ರಿ ಮಾಡ್ತಾ ಇದ್ದಾಳೆ. ಅಪ್ಪ ಭಾರಿ ಜೋರಿಲ್ಲಲ್ಲ, ಪಾಪಜಿ ಜೋರಿಲ್ಲಲ್ಲ. ಎಂತ ಪಪ್ಪುಜ್ಜಿ ಎಂತ ತಿನ್ನೀರು? ಹುಡುಗಿ ತಗೊಂಡ್ಬಂದ್ಮೇಲೆ ಅದನ್ನೆಲ್ಲ ಓಪನ್ ಮಾಡಿ ನೋಡೋ ತನಕ ಸಮಾಧಾನನೇ ಇಲ್ಲ. ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದಾಳೆ. ಚಿಕನ್ ನೂಡಲ್ಸ್ ಚೆನ್ನಾಗಿತ್ತು, ಸ್ಪೈಸಿಯಾಗಿ. ನಂಗೆ ಇವಾಗ ಯಾಕೋ ಜಾಸ್ತಿ ನೂಡಲ್ಸ್ ತಿನ್ನಬೇಕು ಅಂತ ಅನ್ಸೋದು. ಆದರೆ ನನ್ನ ಮಗಳಿಗೆ ಖಾರ ಆಯಿತು. ಅವಳು ಅತ್ತೆ ಜೊತೆ ವೆಜ್ ನೂಡಲ್ಸ್ ತಿಂತಾ ಇದ್ದಾಳೆ. ತರಕಾರಿ ತಂದಮೇಲೆ ಹಿಂಗೆ ಕವರಲ್ಲಿಟ್ಟರೆ ನನ್ನ ಮಗಳೆಲ್ಲ ತೊಗೊಂಡೋಗಿ ಬಿಸಾಕ್ತಾಳೆ. ಅದರಲ್ಲಿ ಒಂದು ಇರಲ್ಲ, ಹಾಗಾಗಿ ಅದನ್ನು ತಂದ ತಕ್ಷಣವೇ ಜೋಡಿಸ್ಕೊಬೇಕು ಫ್ರಿಜ್ನಲ್ಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ಏನಿಲ್ಲ, ಬಿರಿಯಾನಿ ಮಾಡೋದಲ್ವಾ, ಅದಕ್ಕೆ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಮ್ಯಾಗಿ ಮಾಡು, ಬೇರೆದೆಲ್ಲ ಲೇಟ್ ಆಗುತ್ತಲ್ಲ ಅಂತ ಅಂದರು. ಆದರೆ ಬೆಳಗ್ಗೆನೇ ಮ್ಯಾಗಿ ಬೇಡ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅತ್ತೆಯಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಿರಿಯಾನಿಗೆ. ಅಷ್ಟೊತ್ತಿಗೆ ಉಪ್ಪಿಟ್ಟು ರೆಡಿ ಆಯಿತು. ಏನಕ್ಕಂದರೆ ಸಂಡೇ ಕೆಲವೊಂದ್ಸಲ ಜಾಸ್ತಿಯಾಗಿ ಕರೆಂಟ್ ಹೋಗುತ್ತೆ, ಆಮೇಲೆ ಎಷ್ಟೊತ್ತಿಗೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ, ಅದಕ್ಕೆ. ಸೊ ನಮ್ಮದು ತಿಂಡಿ ಎಲ್ಲ ಆಯಿತು. ನೋಡಿ ಇದು ಮಟನ್, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾನು ಫಸ್ಟ್ ಟೈಮ್ ಮಟನ್ನ ಕ್ಲೀನ್ ಮಾಡ್ತಾ ಇರೋದು. ಆದರೆ ಚಿಕನ್ ಕ್ಲೀನ್ ಮಾಡೋಷ್ಟು ಕಂಫರ್ಟ್ ಫೀಲ್ ಆಗ್ತಾ ಇಲ್ಲ ಈ ಮಟನ್ ಕ್ಲೀನ್ ಮಾಡೋದಕ್ಕೆ. ಯಾಕಂದರೆ ನನಗೆ ಮಟನ್ ಅಷ್ಟೇನು ಇಷ್ಟ ಇಲ್ಲ. ಈವನ್ ಗ್ರೇವಿ ಮಾಡಿದ್ರೂ ಅಷ್ಟೇ, ನಾನು ಬರೀ ಗ್ರೇವಿ ಅಷ್ಟೇ ತಿನ್ನೋದು, ಪೀಸಲ್ಲಿ ಏನು ತಿನ್ನಲ್ಲ. ನೋಡಿ ಇದನ್ನು ನಾನು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಬಿರಿಯಾನಿಗೆ. ಎಂತ ಮಾಡಿದ್ದ ನೀನು? ಬನ್ನಿ, ಯಾಕೋ ಗೊತ್ತಿಲ್ಲ, ನಂಗೆ ನಿನ್ನೆಯಿಂದ ತಲೆನೋವು ಸ್ಟಾರ್ಟ್ ಆಗಿದೆ. ಇದು ತಲೆನೋವು ಬಿಸಿಲಿಗೆ ಸಿಸ್ಟಮ್ ನೋಡೋದಕ್ಕೆ ಎಲ್ಲದಕ್ಕೂ ಆಗುತ್ತೆ. ಬಿರಿಯಾನಿನಲ್ಲಿ ದೊಡ್ಡ ಟಾಸ್ಕ್ ನೋಡಿ, ಇಷ್ಟು ನೀರುಳ್ಳಿನ ಕಟ್ ಮಾಡಬೇಕು. ನೀರುಳ್ಳಿ ಜಾಸ್ತಿಯಾಗಿ ಹಾಕಿದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವಾ. ಇದನ್ನ ಇವಾಗ ಕಟ್ ಮಾಡಬೇಕು. ಇವಳಿಗೆ ಕನ್ನಡಕ ಬೇಕಂತೆ ನಂದು. ನಾನು ಆನಿಯನ್ ಕಟ್ ಮಾಡೋಷ್ಟೊತ್ತಿಗೆ ಅತ್ತೆ ಇಲ್ಲಿ ಮಟನ್ನ ಬೇಯಿಸಿಟ್ಟಿದ್ದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನೆಕ್ಸ್ಟ್ ಮಸಾಲೆ ಎಲ್ಲ ಹಾಕಬೇಕು ಬಿರಿಯಾನಿದ್ದು. ಅಷ್ಟರಲ್ಲಿ ನಂದು ಬೇರೆ ಎಲ್ಲ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಳು ನೋಡಿ ಇಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾಳೆ. ಎಂತ ಮಾಡಿದೆ ನೀನು? ಐಸ್ ಕ್ರೀಮ್ ತರುವ? ಓಕೆ, ಮತ್ತೆ ಹೋಗುವ. ನೋಡಿ ಅತ್ತೆದಿಲ್ಲಿ ಬಿರಿಯಾನಿ ಆಗ್ತಾ ಇದೆ. ನೋಡಿ ಮಸಾಲೆ ಎಲ್ಲ ಹಾಕೈತೆ, ಅದು ಬೇಯ್ತಾ ಇದೆ. ಹಾಗೆ ಅನ್ನಕ್ಕೂ ಇಟ್ಟಿದ್ದಾರೆ. ನಾನಿವಾಗ ಟೆರೆಸಿಗೆ ಹೋಗ್ತಾ ಇದ್ದೀನಿ, ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಬಟ್ಟೆ ಒಣಗೋದಕ್ಕೆ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ನಂದು ಅದೇ ಸೇಮ್ ಗ್ಲಾಸ್ ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ಆವಾಗಲೇ ಹಾಕಿದ್ದೆ ಅಲ್ವಾ, ಅದೇ ನೋಡಿ. ಇದು ಬಿಸಿಲಿಗೆ ಬಂದ ತಕ್ಷಣ ಈ ಥರ ಸನ್ ಗ್ಲಾಸ್ ಥರ ಆಯಿತು ನೋಡಿ. ಹೊರಗಡೆ ಹಾಕಿದವಾಗ ಇದು ಕಣ್ಣು ಅಷ್ಟೇ ಕೂಲ್ ಅಂತ ಅನಿಸುತ್ತೆ. ನಿಮಗೆ ಸಿಸ್ಟಮ್ ನೋಡೋದಕ್ಕೂ ಹಾಕ್ಬೋದು, ಬಿಸಿಲಿಗೂ ಹಾಕೋಬೋದು. ಹಾಗೆ ನನಗೆ ತಲೆನೋವು ಆದವಾಗಲೂ ಇದನ್ನ ಹಾಕ್ಕೊತೀನಿ.
ಒಂಥರ ಚೆನ್ನಾಗ್ ಅನ್ಸುತ್ತೆ ನೋಡಿ. ಯಾವಾಗ್ಲೇ ಬೇರೆ ಕಲರ್ ಇತ್ತು, ಇವಾಗ್ಲೇ ಬೇರೆ ಕಲರ್ ಆಗೋಯ್ತು, ಸನ್ ಗ್ಲಾಸ್ ತರ ಆಗೋಯ್ತು. ಇವಾಗ ಇದನ್ನೆಲ್ಲ ಒಣಗೋದಿಕ್ಕೆ ಹಾಕಿ ಮತ್ತೆ ಕೆಳಗ್ ಬಂದೆ. ಅಷ್ಟರಲ್ಲಿ ಅತ್ತೆ ಬಿರಿಯಾನಿನ ದಮ್ಗಿಡ್ತಾ ಇದ್ದಾರೆ ನೋಡಿ. ಇದು ರೆಡಿ ಆಯ್ತು, ದಮ್ಗಿಟ್ಟುನು ಆಯ್ತು. ಎಂತ ತಿನ್ನೋದು ನೀನು? ಸೂಪರಿಯಾ? ಇವಳಿಗೆ ಮಟನ್ ಕುಕ್ಕಮಾಶ ಅಂತ ತಿಂತಾ ಇದ್ದಾಳೆ. ಅವಳಿಗೆ ಇಷ್ಟ ಆಯ್ತು ಕುಕ್ಕಮಾಶ ಅಂತ. ಅವಳು ಫಸ್ಟ್ ಟೈಮ್ ತಿಂತಾ ಇರೋದು. ಚಚ್ಚಿನ್ನವೇ ಕುಕ್ಕಮಾಶ ಚಚ್ಚಿನ್ನವೇ ಹೇಗೆ? ಆಮೇಲೆ ನನಗೆ ಮಟನ್ ಇಷ್ಟ ಇಲ್ಲ ಅಂತ ನನ್ನ ಹಸ್ಬೆಂಡಿಗೆ ಗೊತ್ತು, ಹಾಗಾಗಿ ನಂಗೆ ಸ್ವಲ್ಪ ಚಿಕನ್ ತಗೋ ಬಂದಿದ್ದಾರೆ. ಇದನ್ನ ಇವಾಗ ಕಬಾಬ್ ಮಾಡೋಣ ಅಂತ ಇಲ್ಲಿ ಸ್ವಲ್ಪ ಯೋಗಟ್ ಎಲ್ಲ ಹಾಕಿ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ನು ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ. ಹಾಗಾಗಿ ಕಬಾಬ್ ಪೌಡರು ಅಷ್ಟೇ, ನಾನು ಸ್ಪರ್ಶ್ ಕಬಾಬ್ ಪೌಡರ್ ಇಲ್ಲಿ ಬೆಂಗಳೂರಲ್ಲಿ ಯೂಸ್ ಮಾಡೋದು ಜಾಸ್ತಿಯಾಗಿ. ಅಟ್ಲೀಸ್ಟ್ ಬಿರಿಯಾನಿ ಪೀಸ್ ತಿನ್ನಿಲ್ಲ ಅಂತ ಅಂದ್ರೂ ಆ ಬಿರಿಯಾನಿ ರೈಸ್ ಜೊತೆಗೆ ಕಬಾಬಿಂದ ಊಟ ಮಾಡ್ಬೋದು ಅಂತ ಮಾಡ್ಕೊಂಡೆ. ಹಾಗೆ ಇಲ್ಲಿ ಕಚಂಬರ್ ಅಂದರೆ ಮೊಸರು ಬಜ್ಜಿನೂ ಮಾಡ್ಕೊಂಡಾಯಿತು ನೋಡಿ. ಇಲ್ಲಿ ಬಿರಿಯಾನಿ ರೆಡಿ ಆಗಿದೆ ನೋಡಿ. ಇವಾಗ ಇದು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ಬಿರಿಯಾನಿ, ಸ್ಮೆಲ್ಲು ಚೆನ್ನಾಗಿತ್ತು, ಹಾಗೆ ಟೇಸ್ಟನ್ನು ಚೆನ್ನಾಗಿತ್ತು. ಆದರೆ ನಂಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ತಿಂದಷ್ಟು ಈಸಿಯಾಗಿ ತಿನ್ನೋದಕ್ಕಾಗಲ್ಲ, ಯಾಕಂದರೆ ನಂಗೆ ಮಟನ್ ಅಷ್ಟಾಗಿ ಇಷ್ಟ ಇಲ್ಲ. ಅದರ ಬಿರಿಯಾನಿ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾನು 1-2 ಪೀಸ್ ತಿಂದೆ, ಚೆನ್ನಾಗೇ ಇತ್ತು. ಮತ್ತು ಕಬಾಬ್ ಇತ್ತಲ್ವಾ, ಹಾಗಾಗಿ ನೋಡಿ. ಇವಾಗ ನಾನು ಬಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿ. ನಿಮಗೆ ಯಾರಿಗೆಲ್ಲ ಮಟನ್ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮ ಅತ್ತೆನೂ ಅಷ್ಟೇ ಮಟನ್ ಬಿರಿಯಾನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು ಇದ್ರದ್ದು. ಮಟನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಬೆಂದಿತ್ತು. ಇಲ್ಲಿ ಅತ್ತೆ ಮಟನ್ ಕಾಲಿದ್ರೆ ತಗೊಬರ್ಬೇಕಿತ್ತು, ಸೂಪ್ ಮಾಡ್ಬೋದಿತ್ತು ಅಂತ ಅಂತಿದ್ರು. ಇಲ್ಲಿ ಊಟ ಎಲ್ಲ ಆಯ್ತು. ಇಲ್ಲಿ ಅವಳಿಗೆ ಡಾಲ್ನ ಮಲಗಿಸಿದ್ದಾಳೆ. ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿದ್ವಿ. ಈಗ ನನ್ನ ಬರ್ಡೇನೂ ಇತ್ತು, ಬರ್ಡೇ ಸೆಲೆಬ್ರೇಷನ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ನನ್ನ ಹಸ್ಬೆಂಡ್ ಕೇಕ್ ತಗೋ ಬಂದಿದ್ರು, ಇವಳು ಕಟ್ ಮಾಡಬೇಕು ಅಂತೇಳಿ ಹಠ ಮಾಡ್ತಾ ಇದ್ದಾಳೆ. ಆಮೇಲೆ ಬ್ಯೂಟಿಫುಲ್ ಆಗಿರೋ ಈ ಡ್ರೆಸ್ಸನ್ನು ನನ್ನ ಹಸ್ಬೆಂಡ್ ಸರ್ಪ್ರೈಸ್ ಆಗಿ ನನಗೆ ಕೊಟ್ಟಿರೋದು, ಅಂದರೆ ಅವಳೇ ತಗೊಬಂದಿರೋದು, ನಂಗೆ ಗೊತ್ತಿರಲಿಲ್ಲ. ನನ್ನ ಮಗಳಿಗೆ ಇಲ್ಲಿ ಕೇಕ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಎಷ್ಟೊತ್ತಿಗೆ ಕಟ್ ಮಾಡೋದು ಎಷ್ಟೊತ್ತಿಗೆ ತಿನ್ನೋದು ಅಂತಾನೆ ಕಾಯ್ತಾ ಇದ್ದಾಳೆ. ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವೆಲ್ಕಮ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್. ಬಾಯ್. ಸಪೋರ್ಟ್ ಮಾಡ್ತಿಲ್ಲ ವಿಡಿಯೋ ನೋಡಿ. Bye.